ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ. ಇದನ್ನು ದಲಿತರು ವಿಚಾರ ಮಾಡಬೇಕು. ಬಿ ಜೆ ಪಿ ಮ್ಯಾಗ ಅಪೋದು ಕೊಡ್ತಿದ್ರಲ್ಲ, ಬಿ ಜೆ ಪಿ ಬಂದರೆ ಮೀಸಲಾತಿ ತೆಗೆದು ಹಾಕ್ತಾರೆ, ದಲಿತರ ಹಕ್ಕು ಕಸ್ಕೋತಾರೆ, ಸಂವಿಧಾನ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರು. 10 ವರ್ಷ ಆಯಿತು ನರೇಂದ್ರ ಮೋದಿಯವರು. ಹಿಂದೆ 6.5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದರು. ಸಂವಿಧಾನಕ್ಕೆ ಏನಾರು ನಾವು ಟಚ್ ಮಾಡಿದ್ದೀವಿ. ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂಥ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ, ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನು ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ. ಇವತ್ತು ಅಮೇರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಯಾರು? ರಾಹುಲ್ ಗಾಂಧಿ ಜಾತಿ ಇದನ್ನು ಸಮೀಕ್ಷೆ ಮಾಡ್ತೀನಿ ಅಂತಾನೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗಿ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಅದು ತನಿಖೆ ಆಗಬೇಕಾಗಿತ್ತು. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನ. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದೆ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ. ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈಯ ಕೆಲಸ ಮಾಡೋದಂಥವನು, ಮರಿಮಮ್ಮಗ ಎಲ್ಲ ಕಂಟ್ರಿ ಪುಸ್ತೂಲ್ ಇದ್ದಂಗೆ. ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತೂಲ್ ಅದು ಸಿಗ್ತಿದ್ದು ಹಿಂದಕ್ಕೆ. ಹಂಗೆ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ. ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ. ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲಾಗ್ಯಾರ? ಈಗ ಹಿಂದುಳಿದವ್ರು ಮೀಸಲಾತಿ ತೆಗಿತೀನಿ ಆಗ್ತದೆ. ನಾನು ಈಗ ಮಾತಾಡಬೇಕಲ್ಲ, ನಮಗೆ ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಬಂದ್ರೆ ಹಂಗೆ ಆಗ್ತೈತಿ. ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ. ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ. ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತುಕೊಳ್ಳೋದು ಆ ಸಮುದಾಯಗಳನ್ನು ನಾವು ಎಂದು ಕೈ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ಲದ್ದಿ ಜೀವಿಗಳ್ರಿ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಲ್ಲ. ಅವರು ಎಂದೆಂದೂ ದೇಶದ ಸಲುವಾಗಿ ಅವರು ಎಂದೆಂದು ಮಾತಾಡೋದಿಲ್ಲ. ಅದು ಶರಣ್ ರೀ ಎಲ್ಲರಿಗೂ. ನಾನು ಇವರ ಏನಿಗೊಪ್ಪಿ. ನಾ ಬಂದೀನಿ ರೀ ತಾಳಿಕೋಟೆಗೆ. ಮುದ್ದೇಬೇಳೆ ಶೂಟಿಂಗ್ ಹೋದಾಗ ಯಾರೋ ಒಬ್ರು ಹೇಳಿದರು, ತಾಳಿಕೋಟೆ ಗಗನ್ ಮೊಬೈಲ್ಸ್ನಾಗ ಭರ್ಜರಿ ಆಫರ್ ನಡ್ಯಾಕತ್ತೈತಿ, ಒಂದ್ಸಲ ವಿಸಿಟ್ ಕೊಡ್ರಿ ಅಂತ. ಹೋದ ತಕ್ಷಣ ವೆಲ್ಕಮ್ ಎಷ್ಟು ಚಂದ ಮಾಡಿದ್ರು, ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ನಂಗಂತೂ ಇವ್ರ ಸರ್ವಿಸ್ ಭಾಳ ಇಷ್ಟ ಆಯ್ತು. ನಿಮ್ಮ ಮೊಬೈಲ್ದು ಏನೇ ಪ್ರಾಬ್ಲಮ್ ಇದ್ದರೂ ಈ ತಾಳಿಕೋಟೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇರೋ ಗಗನ್ ಮೊಬೈಲ್ಸ್ಗೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡ್ರಿ. ನಿಮ್ಮ ಮೊಬೈಲ್ ಅಂತೂ ಅಷ್ಟು ಚಂದ ರಿಪೇರಿ ಆಕೈತ್ರಿ. ಇಲ್ಲಿ ನಿಮ್ಗೆ ಎಲ್ಲ ಥರದ ಮೊಬೈಲ್ ಅಂತೂ ಸಿಗುತ್ತೆ. ಅಷ್ಟು ಕಡಿಮೆ ರೇಟ್ನಾಗ, ಅಷ್ಟು ಆಫರ್ನಾಗ ಮಾಡಿಕೊಡ್ತಾರೆ. ಮತ್ತು ಇದ್ರ ಜೊತೆ ಬ್ಲೂಟೂತ್ ಮತ್ತು ಸ್ಮಾರ್ಟ್ ವಾಚ್ ಇವೆಲ್ಲ ಫ್ರೀ ಇದ್ದವು. ನಾ ಇಲ್ಲಿ ವಿವೋ ಮೊಬೈಲ್ನ ಪರ್ಚೇಸ್ ಮಾಡಿದೆ. ನಂಗೆ ಒಂದು ಬ್ಲೂಟೂತ್ನು ಫ್ರೀ ಕೊಟ್ಟರು. ವಿವೋ ಮೊಬೈಲು ಅಷ್ಟು ಸೂಪರ್ ಐತಿ. ಹಂಗೆ ಬ್ಲೂಟೂತ್ ನಂಗೆ ಭಾಳ ಇಷ್ಟ ಆಯ್ತು. ನಿಮಗೂ ಈ ಅಂಗಡಿ ಇಷ್ಟ ಆಗೇ ಆಗುತ್ತೆ. ಗ್ಯಾರಂಟಿ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಸಲ ಈ ಅಂಗಡಿಗೆ ನೀವು ವಿಸಿಟ್ ಕೊಡಲೇಬೇಕು. ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ತಾಳಿಕೋಟೆ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಬರುತ್ತೆ. ವಿವೋ, ಐಫೋನ್, ಓಪೋ ಇಂಥ ಎಲ್ಲ ಮೊಬೈಲು ಇಲ್ಲಿ ಭಾಳ ಕಡಿಮೆ ರೇಟಿಗೆ ಸಿಗ್ತವೆ. ಮತ್ತಾಗಿ ತಡ ಮಾಡ್ತೀರಿ, ಒಂದು ಸಲ ವಿಸಿಟ್